ಹ್ಯಾಪಿ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವದ ಆಚರಣೆ ಟಿ ವಿನಲ್ಲಿ ತೋರಿಸ್ತಾ ಇದ್ದಾರೆ. ಪಬ್ಲಿಕ್ ಟಿ ವಿನಲ್ಲಿ ರಂಗನಾಥ್ ಅವರು ಮೊದಲಿಂದ ನೋಡೋ ಅಭ್ಯಾಸ, ನೋಡ್ತೀನಿ ನ್ಯೂಸು. ಇದು ಸ್ವತಂತ್ರ ದಿನಾಚರಣೆ ಇದು ಎಲ್ಲ ನೋಡ್ತೀನಿ. ಸಲ ಹಂಗೆ ಪೆರೇಡ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಏನು ಒಂದೇ ಥರ ತೋರಿಸ್ತಾರೆ, ಆದರೂ ಡಿಫ್ರೆಂಟ್ ಇರುತ್ತೆ. ಹಾಡುಗಳು ಎಲ್ಲ ಇರುತ್ತೆ, ಡ್ಯಾನ್ಸ್ಗಳು ಮಕ್ಕಳದ್ದು ಅದು ಇರುತ್ತೆ. ಪಿರಿಯಡ್ ನೋಡೋಕ್ಕೆ ಚೆನ್ನಾಗಿ ಜನ ಬಂದಿರೋರು ಎಲ್ಲ ದೇಶಗಳಿಂದ ಕರೆಸಿರ್ತಾರೆ. ಚಟ್ನಿ ಸಾಂಬಾರು ಎಲ್ಲ ಚೆನ್ನಾಗಿದೆ. ಬಂದ್ಬಿಟ್ಟ ಮತ್ತು ಅಡುಗೆ ಇನ್ನೇನು ಅದಕ್ಕೆ ಅನ್ನ ಮಾಡಿಬಿಟ್ಟು ಏನಾದ್ರು ಸ್ವೀಟ್ ಮಾಡಬೇಕು ಇವತ್ತು. ನನ್ನ ದಿವಸ ಲೈವ್ ವಿಡಿಯೋ ಚೆನ್ನಾಗಿ ಓಡಿದೆ, ಅದೇ ಖುಷಿ. ಸಾಂಬಾರು ಇನ್ನೇನು ಕೆಲಸ ಮಾಡ್ತಾಯಿರ್ತೀನಿ, ವಿಡಿಯೋ ಕೆಲಸ ಬಿಡಲ್ಲ. ಯಾಕೆ ಬಿಡಬೇಕು? ನಾನು ಮಾಡ್ತಾ ಇರೋದೇ ಇದು. ನಾನು ತುಂಬ ದಿವಸದಿಂದ ಮಾಡ್ತಾ ಇರೋದೇ ಈ ಕೆಲಸ. ಯಾಕೆ ಬಿಡೋಣ? ಒಂಚೂರು ಮಾಡ್ಕೊಂಡು ಹೋಗ್ತೀನಿ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಸಾಂಬಾರು ಎಲ್ಲ ಚೆನ್ನಾಗಿದೆ. ತಿಂಡಿ ತಿಂತ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ನಂಗೆ ನೀರು ಇದ್ರಲ್ಲ ಸರಿ, ಹಗ್ಲೆಲ್ಲ ಯಾರು ತರ್ತಾರೆ? ಈ ಪಾತ್ರೆಯಲ್ಲಿ ಇಟ್ಕೊಂಬಿಟ್ರೆ ಒಂದ್ಸಲಿ. ತಟ್ಟೆನೂ ಅಷ್ಟೇ, ಈ ತಟ್ಟೆ ಹೋಟೆಲ್ ಎನ್ ಆರ್ ಮೆಟ್ಟಲ್ಲು ಎಲ್ಲಿ ಸಿಕ್ಕಿರಲ್ಲ. ಆಮೇಲೆ ಮಲ್ಲೇಶ್ವರಂ, ಎಲ್ಲ ಕಡೆ ತಂದಿರ್ತೀನಿ. ಎಲ್ಲಿ ಸಿಕ್ಕಿರಲ್ಲ ಹೋದರೆ ಸ್ಟೀಲ್ ಪಾತ್ರೆ ಹಿಡ್ಕೊಂಬರೋದು ಜಾಸ್ತಿ ನಾನು. ರಂಗನಾಥ್ ಏನು ಪಾಪ ಚೆನ್ನಾಗಿ ಮಾಡ್ತಾರೆ. ಭಾಷಣ ಮಾಡಿದ್ದೆಲ್ಲ ಚೆನ್ನಾಗಿ ಹೇಳ್ತಾರೆ. ಒಳ್ಳೆ ನ್ಯೂಸ್ ರೀಡರು. ಇಷ್ಟು ದಿವಸದಿಂದ ಮಾಡ್ತಾಯಿದ್ದಾರೆ ಕೆಲಸ. ಮತ್ತು ಇನ್ನೇನು ಸಮಾಚಾರ? ವಿಲಾಸಿನಿ ಅವ್ರು ಬಂದಿದ್ದರು ನೆನ್ನೆ ಲೈವ್ಗೆ. ಮಾತಾಡ್ಕೊಂಡು 1 ಗಂಟೆಗಟ್ಟಲೆ ಚೆನ್ನಾಗಿತ್ತು. ಹಾಡು ಹೇಳ್ಕೊಂಡು ಆ ಚಾರ್ಜಿ ಬಿಟ್ಟಿದ್ದು ಬೇರೆ ಇದೆ, ಹಾಡು ಹಾಕಿರೋದು ಬರುತ್ತೆ, ಅದನ್ನೇ ಹೇಳಿದೆ. ಭಾಷಣ ಬರುತ್ತೆ, ಭಾಷಣನೂ ಮಾಡಿದ್ದಾಯಿತು, ಎಲ್ಲ ಆಯಿತು. ಈ ಸಲ ಏನೋ ಇಂಟ್ರೆಸ್ಟ್ ಕೊಟ್ಟು ಮಾಡಿದೆ. ಹಾಫ್ ಮೌನ ಆಯಿತು. ಹಾಗೆ ಫುಲ್ ಮೌನ ಆಗ್ಬಿಟ್ರೆ ಆಮೇಲೆ ನಿಧಾನಕ್ಕೆ ವಿಡಿಯೋ, ಟೆನ್ಷನ್ ಇಲ್ದಂಗೆ ವಿಡಿಯೋ ಹಾಕೊಂಡು ಹೋಗ್ತೀನಿ. ಮತ್ತು ಇನ್ನೇನು ಕೆಲಸ ಮಾಡಬೇಕು? ದಿಲ್ ಪಸಂದ ಅಲ್ಲಿಟ್ಟಿರಿ, ಒಂದು ತಿಂತೀರಿ. ಮತ್ತು ದೇವ್ರ ಪೂಜೆಗೆ ಹೂವು ನಮ್ಮ ಗಿಡದ್ದೇ ಇವೆ, ಜಾಸ್ತಿ ಬರೋಲ್ಲ. ಇದು ಎಂಥದ್ದು ತತ್ತಾರೆ, ಒಂದು ಕನಕಾಂಬರ ತರಲ್ಲ, ಯಾವುದೋ ತತ್ತಾರೆ, ಯಾವಾಗಲೂ ಬೇಕಾದ. ಇನ್ನೊಂದೆರಡು ಇಡ್ಲಿ
ಹಾಕ್ಬಿಟ್ಟಿದ್ರೆ ಬೆಳಗ್ಗಿಂದ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸಾಂಬಾರ್ಗಿಟ್ಟು, ತರಕಾರಿ ಹೆಚ್ಚು ಸಾಂಬಾರ್ಗಿಟ್ಟು, ಸಾಕು ನೇನು ಬೇಡ, ಸಾಂಬಾರು ಬೇಡ ಸಾಕು. ಮತ್ತು ಅದೇ ಫಸ್ಟು ಟೆನ್ಷನ್ ಇಲ್ದಂಗೆ ಮಾಡ್ಬೋದು. ಬೆಳಗ್ಗೆ ಅದೇ ಸಾಂಬಾರ್ಗೆ ಇಟ್ಬಿಡ್ಬೇಕು. ಸಾಂಬಾರ್ಗೆ ಇಟ್ಬಿಟ್ಟು ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿ ತಿರ್ವಾಕಕ್ಕೆ ಇಡ್ಲಿ ಇಟ್ಟು ಬೆಳಗ್ಗೆನೇ ಉಪ್ಪು ಹಾಕಿಡ್ತೀನಿ. ರಾತ್ರಿ ಉಪ್ಪು ಹಾಕಿಡಲ್ಲ, ಬೆಳಗ್ಗೆ ಉಪ್ಪು ಹಾಕಿಡ್ತೀನಿ. ಆಮೇಲೆ ಅದು ಇಡ್ಲಿ ಹಿಟ್ಟು ಚೆನ್ನಾಗಿ ಕಲಕಬೇಕು. ಮೇಲಿಂದ ಕೆಳಕ್ಕೆ ಒಂದ್ಸಲಿ, ಕೆಳಗಿಂದ ರೌಂಡ್ ಒಂದ್ಸಲಿ ಚೆನ್ನಾಗಿ ಕಲಕಬೇಕು. ತಿಂಡಿ ಏನೋ ಆಯಿತು. ಇನ್ನು ಇಬ್ಬರಿರಲಿ ತಿಂಡಿ ಮಾಡ್ತೀನಿ ಅಂದರೆ ಸ್ವಲ್ಪ ಟೆನ್ಷನ್. ಟಿ ವಿ ನೋಡ್ತಾ ಕೂತಿರ್ತೀನಿ. ಒಂಚೂರು ಹಿಂಗೆ ಅಂದ್ಬಿಟ್ರೆ ಆಮೇಲೆ ವಿಡಿಯೋಗೆ ಹೊಟ್ಟೋಗ್ತು. ಟಿ ವಿ ಇರೋದೇ ಅದಕ್ಕೆ. ಟಿ ವಿದು ಹಾಕ್ಬೋದು ಒಂದಿದ್ರೆ ಎಲ್ಲ ಹಾಕ್ತಾಯಿದ್ದೆ. ತಿಂಡಿ ಆಯಿತು. ಇನ್ನೇನು ಮಧ್ಯಾಹ್ನದ ಕೆಲಸ ಏನು ನೋಡೋಣ. ವಿಡಿಯೋಗಳು ನೋಡೋದು, ಲೈವ್ಗೆ ಹೋಗೋದು ಇವೇ ಆಗುತ್ತೆ. ಥ್ಯಾಂಕ್ ಯು.